ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯಶೋದೀಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೃಹ ಪ್ರವೇಶಕ್ಕೆ ಬಂದಿದ್ನಲ್ಲ, ಇಲ್ಲೇ ಉಳಿದಿದ್ದೆ ಅಮ್ಮರ ಮನೇಲಿ. ಹಾಗೆ ದೀಪಗೂ ಕಾಲು ಏಟಾಗಿತ್ತಲ್ಲ, ಹಂಗಾಗಿ ಕಾಲು ನೋವು ಅಂತ ಹೇಳೋರು. ಹಂಗಾಗಿ ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಕ್ಸ್ರಾ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬರೋಕ್ಕೆ ಹೇಳಿದ್ದೆ. ತೋರ್ಸೋಕ್ಕೆ ಅಂತಲೇ ದೀಪನು ಡ್ಯೂಟಿಗೆ ರಜೆ ಮಾಡಿಬಿಟ್ಟು ಬಂದಿದ್ದರು. ತುಂಬ ವರ್ಷನೇ ಆಗಿತ್ತು ಗೌರ್ಮೆಂಟ್ ಆಸ್ಪತ್ರೆ ಕಡೆ ಬಂದುಬಿಟ್ಟು. ಇವಾಗ ಬರ್ತಾಯಿದ್ದೀವಿ. ಇವತ್ತು ಬಸವನ ಜಯಂತಿ, ಗೌರ್ಮೆಂಟ್ ರಜಾ. ಡಾಕ್ಟರ್ ಇರ್ತಾರೋ ಇಲ್ವಾ ಗೊತ್ತಿಲ್ಲ, ಆದರೂ ಬಂದಿದ್ದೀವಿ. ನೋಡೋಣ. ದೀಪು ಬರೋವರೆಗೂ ನೆನಪಿರಲಿಲ್ಲ. ಆಮೇಲೆ ಮನೇಲೆಲ್ಲ ಹೇಳಿದ್ರು ಇವತ್ತು ಗೌರ್ಮೆಂಟ್ ರಜಾ ಅಲ್ವಾ ಅಂತವ. ಆದರೂ ನೋಡೋಣ ಅಂತ ಬಂದಿದ್ದೀವಿ, ಇರ್ತಾರೋ ಇಲ್ವಾ ಅಂತವ. ಇದ್ದರೆ ತೋರಿಸ್ಕೊಂಡು ಹೋಗೋಣ, ಇಲ್ಲಾಂದರೆ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸದ್ಯ ಹೆಂಗೋ ಡಾಕ್ಟರ್ ಇದ್ದಾರೆ, ಹಂಗೆ ಚೀಟಿ ಬರ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಎಲ್ಲ ಬರೆಸ್ಕೊಂಡು ಬಂದ್ವಿ. ಇವಾಗ ಅಷ್ಟೇನು ರಶ್ ಇಲ್ಲ, ಸ್ವಲ್ಪ ಜನ ಇದ್ದಾರೆ. ಹಾಫ್ ಡೇ ಅಂತ ಇವತ್ತು ಬಸವನ ಜಯಂತಿ ಅಲ್ವಾ, ಹಂಗಾಗಿ 2 ಗಂಟೆಗೆ ಲಾಸ್ಟು. ಎಲ್ಲ ಬಂದು ಇವಾಗ ತೋರಿಸಾಯಿತು. ನಾವು ಬಂದಿದ್ದು 10 ಗಂಟೆ ಆಗಿತ್ತು. ಇಲ್ಲೇ 2 ಗಂಟೆ 2:30 ಹತ್ತತ್ರ ಆಯಿತು. ಎಕ್ಸ್ರೇ ಮಾಡ್ಸೋಕ್ಕೆ ಅಂತ ಹೋಗಿದ್ವಲ್ಲ, ಅಲ್ಲೇ ತುಂಬ ಟೈಮ್ ಆಯಿತು. ಇವಾಗ ಎಲ್ಲ ಎಕ್ಸ್ರೇ ಎಲ್ಲ ಮಾಡಿಸಾಯಿತು. ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದರು. ಟ್ಯಾಬ್ಲೆಟ್ನ ತೊಗೊಂಡು ಹೋಗ್ತಾಯಿದ್ದೀವಿ ಮನೆಗೆ. ಏನಾಗಲ್ಲ ಬಿಡಿ. ಆಸ್ಪತ್ರೆಯಿಂದೆಲ್ಲ ಬಂದ್ವಿ. ದೀಪರು ಮನೆಗೆ ಹೋದ್ರು, ಹಾಸನಕ್ಕೆ ಹೋದ್ರು. ಇವಾಗ ನೈಟು ನಮ್ಮ ಭಾವನ ಬರ್ತಡೇ ಇತ್ತು, ಹಂಗಾಗಿ ಬೆಳಗ್ಗೆ ಅವ್ರ ಊರಿಗೆ ಹೋಗಿದ್ರು. ಕೇಕ್ ಕಟ್ ಮಾಡ್ಸೋಕೆ ಅಂತೀನಿ, ಸಂಜೆ ಬರೋಕ್ಕೆ ಹೇಳ್ಕೊಂಡು ಕೇಕ್ ಕಟ್ ಮಾಡಿಸಿದ್ವಿ. ಎಲ್ಲ ವಿಶ್ ಮಾಡ್ತಾ ಇದ್ವಿ. ನಾವೇ ವಿಶ್ ಮಾಡಬೇಕು, ಅವನೇ ಕೈ ಕೊಟ್ಟು ವಿಶ್ ಮಾಡಿಸ್ಕೊಳ್ತಾ ಇದ್ದ. ಟೇಬಲ್ ಇರಲಿಲ್ಲ, ಹಂಗಾಗಿ ಚೇರ್ ಮೇಲೆ ಇಟ್ಬಿಟ್ಟು ಕಟ್ ಮಾಡಿಸಿದ್ವಿ. ಮುಖದ ಮೇಲೆ ನಾ ವಿಡಿಯೋ ಮಾಡ್ತೀವಿ, ಫೋಟೋ ತಗೊಳ್ಳಿ. ನೋಡಿ ತೆಗೆ ಫೋಟೋ ಅವನಿಗೆ ತಿನ್ಸ. ಅವನಿಗೆ ಕೇಕೆಲ್ಲ ಕಟ್ ಮಾಡಿಸಾಯ್ತು. ಎಲ್ಲರೂ ಕೇಕ್ ಎಲ್ಲ ತಿನ್ನಿಸಿದ್ವಿ. ವರ್ಷ ಕರ್ತವ್ಯಕ್ಕನೇ ಕೇಕ್ ಕಟ್ ಮಾಡಿಸಿರಂತೆ. ಈ ವರ್ಷ ಎಲ್ಲರೂ ಇದೀವಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ತಗೊಬನ್ನಿ ಅಂತ ಹೇಳಿದರು. ಇಲ್ಲೇ ಕಟ್ ಮಾಡಿಸಿದ್ರು. ಎಲ್ಲ ಕೇಕ್ ಕಟ್ ಮಾಡಾಯಿತು. ಇವಾಗ ಎಲ್ಲರೂ ಕೂತ್ಕೊಂಡು ಕೇಕ್ ತಿಂತಾಯಿದ್ವಿ. ಇವತ್ತು ಊಟ ಚಿಕನ್ ಮಾಡಿದರು. ಚಿಕನ್ ತಂದು ಚಿಕನ್ ಗೊಜ್ಜು ಮಾಡಿದರು. ಕೇಕ್ ಕಟ್ ಮಾಡಿಸ್ಬಿಟ್ಟೆ ಊಟ ಮಾಡಿದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಸಿ ಎಲ್ಲ ಕೇಕ್ ತಿಂದಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಊಟ ಮಾಡಿದ್ವಿ. ಹಾಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.